ಸಿಲಿಕಾನ್ ಸಿಟಿಯಲ್ಲಿ 11 ವರ್ಷಗಳಲ್ಲೇ ದಾಖಲೆ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಒಂದೇ ದಿನ 11 ಸೆಂಟಿಮೀಟರ್ ಮಳೆಯಾಗಿದೆ. 100 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗಿದೆ ನಿನ್ನೆ. ಇದು 11 ವರ್ಷಗಳಲ್ಲೇ ದಾಖಲೆ ಮಳೆ ಅನ್ನೋದು ರೆಕಾರ್ಡ್ ಆಗಿದೆ. ನೋಡಿ, ಒಂದೇ ದಿನ 11 ಸೆಂಟಿಮೀಟರ್ ಮಳೆ ಬಿದ್ದಿದೆ. 2013ರ ಬಳಿಕ ದಾಖಲೆ ಮಾಡಿದೆ ಮುಂಗಾರು ಮಳೆ. 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದೆ. ಇದು ಬೆಂಗಳೂರಿನ ಪಾಲಿಗೆ ಹಿಸ್ಟ್ರಿ ಅಂತ ಹೇಳ್ಬೋದು. ಸಾಕಷ್ಟು ಅವಾಂತರಗಳು, ಸಮಸ್ಯೆಗಳು. ನಿನ್ನೆ ಸುರಿದಂಥ ಮಳೆಯಿಂದಾಗಿ ಜನ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಿನಿಟಿ ಸರ್ಕಲ್ ಬಳಿ ಕೊಂಬೆ ಬಿದ್ದು ಮೆಟ್ರೋ ಸಂಚಾರ ವ್ಯತ್ಯಯವಾಯಿತು. ಇಂದಿರಾನಗರಕ್ಕೆ ಮತ್ತು ಈ ವೈಟ್ಫೀಲ್ಡ್ ಕಡೆಗೆ ಹೋಗುವಂಥವ್ರಿಗೆ ಬಹಳ ತೊಂದರೆ ಆಯಿತು. MG ರೋಡಿಂದ ಭಾರೀ ಗಾಳಿ ಮಳೆಗೆ 120ಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದಾವೆ. 50ಕ್ಕೂ ಹೆಚ್ಚು ವಾಹನಗಳು ಜಖಮಾಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆಗಳು ಉಂಟಾಗಿದೆ. ನಿನ್ನೆ ಸುರಿದಂಥ ಮಳೆ ಇದೆಯಲ್ವಾ, ಅದು ದಾಖಲೆಯನ್ನು ಸೃಷ್ಟಿ ಮಾಡಿದೆ. ನೋಡಿ, 2013ರಲ್ಲಿ ಇದೇ ರೀತಿಯಾಗಿ ಮಳೆಯಾಗಿತ್ತು. ಅದಾದ ಮೇಲೆ 11 ವರ್ಷಗಳಲ್ಲೇ ಸುರಿದಂತಹ ದಾಖಲೆ ಮಳೆ ಇದು. 11 ಸೆಂಟಿಮೀಟರ್ ಅಂದರೆ 100ಕ್ಕಿಂತ ಹೆಚ್ಚು ಮಿಲಿಮೀಟರ್ ಮಳೆಯಾಗಿದೆ. ಎಲ್ಲ ಪ್ರದೇಶಗಳಲ್ಲೂ ಕೂಡ ನಾವು ಗಮನಿಸಿದರೆ ಗೊತ್ತಾಗುತ್ತೆ. ಮಿನಿಮಮ್ ಅಂತಂದರೂ ಎಲ್ಲ ಭಾಗಗಳಲ್ಲಿ 80%ಗಿಂತ ಅಂದರೆ 80 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರ ಜೊತೆಗೆ ಕೆಲವು ಕಡೆಗಳಲ್ಲಿ ಮರಗಳು ಬಿದ್ದವು. ಟ್ರಿನಿಟಿ ಸರ್ಕಲ್ ಹತ್ರ ದೊಡ್ಡ ಮರದ ಕೊಂಬೆ, ಆ ಪಿಲ್ಲರ್ ಏನಿದೆ, ಪಿಲ್ಲರ್ ಸಮೇತವಾಗಿ ಟ್ರ್ಯಾಕ್ ಮೇಲೆ ಬಿದ್ದಿತ್ತು. ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಯಿತು. ನೋಡಿ, ಈಗ ಹೊರಮಾವಿನಲ್ಲಿ 80 ಮಿಲಿಮೀಟರ್ ಮಳೆಯಾಗಿದೆ. ಕೊಡುಗೆಹಳ್ಳಿಯಲ್ಲಿ 78 ಮಿಲಿಮೀಟರ್ ಮಳೆಯಾಗಿದೆ. ವಿದ್ಯಾಪೀಠ 65, ಕೊಟ್ಟಿಗೆಪಾಳ್ಯದಲ್ಲಿ 62 ಮಿಲಿಮೀಟರು, ಜಕ್ಕೂರಲ್ಲಿ 50 ಮಿಲಿಮೀಟರ್ ಮಳೆಯಾಗಿದೆ. ರಾಜಮಹಲ್ ಗುಟ್ಟಹಳ್ಳಿಯಲ್ಲಿ 55 ಮಿಲಿಮೀಟರು, ನಂದಿನಿ ಲೇಔಟು, ಹಂಪಿ ನಗರ, ಕೋರಮಂಗಲ, ಪೀಣ್ಯ ಕೈಗಾರಿಕಾ ಪ್ರದೇಶ, ಇಲ್ಲೆಲ್ಲ 40ರಿಂದ 50 ಮಿಲಿಮೀಟರ್ ಮಳೆಯಾಗಿದೆ. ನೋಡಿ, ಸಾಕಷ್ಟು ವಾಹನಗಳು ಜಖಮಾಗಿದ್ದಾವೆ. ಇನ್ನೂ ಕೂಡ ಮಳೆಯಾಗುತ್ತೆ. ಮುಂಗಾರು ಆಲ್ರೆಡಿ ಪ್ರವೇಶ ಆಗಿದೆ, ಅಂದರೆ ಶುರುವಾಗಿದೆ. ಬಟ್ ಬೆಂಗಳೂರಿನಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ಜನಸಾಮಾನ್ಯರು ಈಗ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವಿದ್ಯುತ್ ಕಂಬಗಳು ಕೂಡ ಕಟ್ಟಾಗಿ ನೆಲಕ್ಕುರುಳಿದಾವೆ. ಅಲ್ಲಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾದಂತಹ ಸನ್ನಿವೇಶಗಳು ನಿರ್ಮಾಣ ಆಯಿತು. ಯೆಲ್ಲೋ ಅಲರ್ಟ್ ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಘೋಷಣೆ ಮಾಡಲಾಗಿದೆ. 118 ಮರಗಳು ಬೆಂಗಳೂರಿನಲ್ಲಿ ಧರೆಗುರುಳಿದ್ದಾವೆ. ಬೆಂಗಳೂರು ದಕ್ಷಿಣದಲ್ಲಿ 19 ಮರ ಧರೆಗುರುಳಿದ್ದಾವೆ. ಯಲಹಂಕ ವ್ಯಾಪ್ತಿಯಲ್ಲಿ 10 ಮರಗಳು ನೆಲಕ್ಕೆ ಬಿದ್ದಿದ್ದಾವೆ. ಇನ್ನು ಇಲ್ಲಿವರೆಗೂ 84 ಮರಗಳನ್ನು BBMP ತೆರವು ಮಾಡಿದೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ನಿನ್ನೆ ಸುರಿದಂಥ ಮಳೆ ದಾಖಲೆಯ ಪ್ರಮಾಣದಲ್ಲಿ ಸುರಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಅನಾಹುತಗಳಾಯಿತು, ಜೊತೆಗೆ ಇನ್ನೆಷ್ಟು ದಿನಗಳ ಕಾಲ ಇದೇ ರೀತಿ ಮಳೆ ಆರ್ಭಟ ಇರುತ್ತೆ ಅಂಥೇಳಿ. ಖಂಡಿತ ಪ್ರಭು, ಮುಂಗಾರು ಆರಂಭದ ದಿನವೇ ಬೆಂಗಳೂರಿನಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ ಅಂತ ಹೇಳ್ಬೋದು. ನಿನ್ನೆ ಅಂದ್ರೆ ಸಂಜೆಯ ನಂತರದಲ್ಲಿ ಆರಂಭವಾದಂತ ಮಳೆ ತಡರಾತ್ರಿಯವರೆಗೂ ಸುರಿದಿರುವಂತದ್ದು. ನಿರಂತರವಾಗಿ ಸುರಿದಂತ ಮಳೆಗೆ ಸಿಲಿಕಾನ್ ಸಿಟಿಯ ಜನರು ಕಂಗಾಲಾಗಿದ್ದಾರೆ. ಯಾಕಂತಂದ್ರೆ ಪ್ರಮುಖವಾಗಿ ಎಲ್ಲಾ ರಸ್ತೆಗಳಲ್ಲೂ ಕೂಡ ನೀರು ಹೊಳೆಯ ರೀತಿಯಾಗಿ ಆಗಿತ್ತು. ಅಂದ್ರೆ ಆ ರೀತಿಯಾಗಿ ನೀರು ತುಂಬಿ ಸಾಕಷ್ಟು ಜನರಿಗೆ ಸಂಚಾರ ಮಾಡೋದಕ್ಕೂ ಕೂಡ ಆಗದಿರುವಂತ ಒಂದು ಸ್ಥಿತಿ ತಲುಪಿತ್ತು. BMTC ಬಸ್ಗಳು ಕೂಡ ಅಂಡರ್ ಪಾಸ್ಗಳಲ್ಲಿ ಸಿಲುಕಿ ಸಾಕಷ್ಟು ಆತಂಕ ಉಂಟಾಗಿತ್ತು. ಜೊತೆಗೆ ಅಂದ್ರೆ ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ಮಳೆ ವ್ಯಾಪಕವಾಗಿ ಸುರಿತಾ ಇದ್ದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಯಿತು. ನಿನ್ನೆ 5-6 ಗಂಟೆಗಳ ಕಾಲ ಸುರಿದಂತ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಜಯನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮರಗಳು ಧರೆಗುರುಳಿರುವಂತದ್ದು. ಜೊತೆಗೆ ಸಾಕಷ್ಟು ವಾಹನಗಳಿಗೂ ಹಾನಿಯಾಗಿದೆ. ಮರ ಬಿದ್ದು ರೆಂಬೆಕೊಂಬುಗಳು ಕಾರುಗಳ ಮೇಲೆ ಬಿದ್ದು ಹಾನಿ ಉಂಟಾಗಿದ್ರೆ, ಇನ್ನು ಹಲವು ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ರಾಜರಾಜೇಶ್ವರಿ ನಗರ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಜಕ್ಕೂರು ಇರ್ಬೋದು, ಇನ್ನಿತರ ಭಾಗಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನರಿಗೆ ಸಮಸ್ಯೆಗಳು ಉಂಟಾಗಿದೆ. ಪ್ರತಿ ಬಾರಿಯೂ ಕೂಡ BBMP ಅವರು ಹೇಳ್ತಾ ಇದ್ರು, ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ತೊಂದರೆಗಳಾಗದೇ ಇರುವ ಹಾಗೆ ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈ ಬಾರಿಯೂ ಕೂಡ BBMPಯ ನಿರ್ಲಕ್ಷ್ಯ ಮುಂದುವರೆದಿರುವಂತದ್ದು. ಪ್ರಮುಖವಾಗಿ ಎಲ್ಲಾ ಭಾಗಗಳಲ್ಲೂ ಕೂಡ ರಾಜಕಾಲುವೆಗಳಲ್ಲಿ ಹೂಳೆತ್ತಿರುವಂತಹ ಹಿನ್ನೆಲೆಯಲ್ಲಿಯೇ ನೀರು ಓವರ್ಫ್ಲೋ ಆಗಿ ಮನೆಗಳಿಗೆ ನೀರು ನುಗ್ಗಿದೆ ಅನ್ನುವಂತ ಒಂದು ಆರೋಪವನ್ನ ಜನರು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ
ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು 120ಕ್ಕೂ ಹೆಚ್ಚು ಮರಗಳು ಬಿದ್ದಿದ್ದಾವೆ. ಅಂದ್ರೆ ಈ ಮರಗಳ ತಳಿಗಳ ಮೇಲೂ ಕೂಡ ಜನರು ಆಕ್ರೋಶನ ಹೊರಹಾಕ್ತಿದ್ದಾರೆ. ಇದ್ಯಾವುದು ಕೂಡ ಇಂಡಿಯನ್ ತಳಿಗಳಲ್ಲ, ಇದೆಲ್ಲವೂ ಕೂಡ ಹೊರ ದೇಶಗಳ ತಳಿಯ ಮರಗಳನ್ನ ಇಲ್ಲಿ ತಂದು ನೆಟ್ಟಿದ್ದಾರೆ. ಹಾಗಾಗಿ ಈ ಒಂದು 30ರಿಂದ 40 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಗಾಳಿ ಬಂದ್ರೆ ಸಾಕು ಈ ಮರಗಳೆಲ್ಲವೂ ಕೂಡ ಉದುರಿ ಬೀಳ್ತವೆ. ಇದರಿಂದ ಸಮಸ್ಯೆಗಳು ಸಾಕಷ್ಟು ಉಂಟಾಗ್ತಾ ಇದೆ ಎನ್ನುವಂತ ಒಂದು ಆಕ್ರೋಶವನ್ನ ಜನರು ಹೊರಹಾಕ್ತಾ ಇದ್ದಾರೆ. ನಮ್ಮ ಆಸ್ತಿ ಪಾಸ್ತಿಗಳಿಗೆಲ್ಲ ಹಾನಿ ಆಗ್ತಾ ಇದೆ, ಇದನ್ನ ಯಾರು ಕಟ್ಕೊಡ್ಬೇಕು ಅನ್ನುವಂತ ಒಂದು ಆಕ್ರೋಶವನ್ನ ಜನರು ಹೊರಹಾಕ್ತಿರುವಂತದ್ದು. ಯಾಕಂತಂದ್ರೆ ಮರ ಗಿಡಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಮರ ಗಿಡಗಳು ಸಾಕಷ್ಟು ಪ್ರಮಾಣದಲ್ಲಿ ಚಿಕ್ಕ ಮಳೆ ಬಂತು ಅಂದ್ರೆ ಸಾಕು ಬೀಳ್ತವೆ. ಅದಕ್ಕೆ ಕಾರಣ ಅದೆಲ್ಲವೂ ಕೂಡ ಹೊರದೇಶದ ತಳಿ. ಹಾಗಾಗಿ ಈ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನುವಂಥದ್ದು ಆಕ್ರೋಶವನ್ನ ಜನ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ 3-4 ದಿನಗಳ ಕಾಲ ಮುಂಗಾರು ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಗತ್ತೆ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಪ್ರಮುಖವಾಗಿ ಇನ್ನು 3-4 ದಿನಗಳವರೆಗೂ ಕೂಡ ಮಳೆ ಬೆಂಗಳೂರಿನಲ್ಲಿ ಆಗ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳಾಗ್ಬೋದು. ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ಯಾವ್ಯಾವ ಪ್ರದೇಶಗಳಲ್ಲಿ ನೆರೆ ಪೀಡಿತ ಪ್ರದೇಶಗಳಂತ ಏನು ಈಗಾಗಲೇ ಬಿಬಿಎಂಪಿ ಅವರು ಫೈಂಡ್ ಔಟ್ ಮಾಡಿದ್ರಲ್ಲ, ಆ ಒಂದು ಪ್ರದೇಶಗಳಿಗೆ ಹೆಚ್ಚಿನ ಗಮನವನ್ನ ಹರಿಸಿ ಅಲ್ಲಿ ಸಮಸ್ಯೆಗಳಾಗದೇ ಇರುವ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಕೇವಲ 3-4 ಗಂಟೆಗಳ ಕಾಲ ಮಳೆ ಸುರಿದರೆ ಸಾಕು ಬೆಂಗಳೂರಿನಲ್ಲಿ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇರುವಂತದ್ದು. ಅದಕ್ಕೆ ನಿದರ್ಶನ ಅನ್ನುವಂತೆ ನಿನ್ನೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಯಾಕಂದ್ರೆ ಸಂಜೆ 5 ಗಂಟೆ ನಂತರದಲ್ಲಿ ಆರಂಭವಾದಂತ ಮಳೆ ತಡರಾತ್ರಿ ಅಂದ್ರೆ 12 ಗಂಟೆವರೆಗೂ ಕೂಡ ಸುರಿದಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಎಲ್ಲಾ ಭಾಗಗಳಲ್ಲೂ ಕೂಡ ಅಂದ್ರೆ ಯಾವ ವಲಯದಲ್ಲೂ ಕೂಡ ಮಳೆ ಆಗಿಲ್ಲ ಅನ್ನುವಂಥದ್ದಿಲ್ಲ, ಎಲ್ಲಾ ಭಾಗದಲ್ಲೂ ಕೂಡ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. 11 ಸೆಂಟಿಮೀಟರ್ ಅಷ್ಟು ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಂಗಳೂರಿನ ಜನ ನಿನ್ನೆ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಪ್ರಭು ಕಾರ್ತಿಕ್, ಈಗ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳು ನಗರ ಪ್ರದಕ್ಷಿಣೆಯನ್ನು ಹಾಕಿದ್ರು. ಈಗ ಹೂಳೆತ್ತೋಕೆ ಆದೇಶವನ್ನು ಮಾಡ್ತೀವಿ ಅಂತ ಹೇಳಿದರು. ರಾಜ್ಯ ಕಾಲುವೆ ಒತ್ತುವರಿ ತೆರವು ಅಂತ ಹೇಳಿದರು. ಈಗ ಮತ್ತೆ ಆದ ಕಾರ್ಯಾಚರಣೆ ಶುರುವಾಗ್ಬೋದು ಅಂತ ಈ ಟೈಮ್ನಲ್ಲಿ? ಖಂಡಿತ ಪ್ರಭು. ಯಾಕಂತಂದ್ರೆ ಹಲವು ಭಾಗಗಳಲ್ಲಿ ರಸ್ತೆಗಳಲ್ಲಿ ನೀರು ತುಂಬಿರುವಂತದನ್ನ ನೋಡಿದ್ರೆ ನೀರು ಪಾಸ್ ಆಗೋದಕ್ಕೆ ಎಲ್ಲೂ ಕೂಡ ಅದಕ್ಕೆ ಮಾರ್ಗವೇ ಇಲ್ಲದಂತ ಆಗಿದೆ. ಅಂದ್ರೆ ಚರಂಡಿಗಳಲ್ಲಿ ಹೂಳೆತ್ತದೇ ಇರುವಂತಹ ಹಿನ್ನೆಲೆಯಲ್ಲಿ ನೀರು ಓವರ್ಫ್ಲೋ ಆಗಿದೆ. ಜೊತೆಗೆ ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿದ್ರಿಂದ ಸಮಸ್ಯೆಗಳು ಕೂಡ ಉದ್ಭವವಾಗಿದೆ. ಅದೇ ಕಾರಣವನ್ನ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಗಳು ಉಂಟಾಗಿದ್ದಾವೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಎಲ್ಲೊಂದ್ ಕಡೆ ಎಚ್ಚೆತ್ತುಕೊಳ್ಬೇಕಿತ್ತು. ಹವಾಮಾನ ಇಲಾಖೆಯು ಕೂಡ ಈ ಬಾರಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೆಂಗಳೂರಲ್ಲೂ ಕೂಡ ಆಗತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಕೊಡ್ತಾನೆ ಬರ್ತಿತ್ತು. ಆ ಮುನ್ಸೂಚನೆಯನ್ನ ಆಧರಿಸಿ ಆದ್ರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರೆ ಮರ ಗಿಡಗಳ ಅಂದ್ರೆ ಧರೆಗಳು ಉರುಳುವಂತ ಮರ ಗಿಡಗಳನ್ನ ಫೈಂಡ್ ಔಟ್ ಮಾಡಿ ಅದನ್ನ ಕಟ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಿತ್ತು. ಆ ತರ ಏನಾದ್ರು ಮಾಡಿದ್ದೇ ಆಗಿದ್ರೆ ಈ ರೀತಿಯ ಅವ್ಯವಸ್ಥೆಗಳು ಉಂಟಾಗ್ತಾ ಇರ್ಲಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ವಾಹನಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಯಾಕಂದ್ರೆ ಪಾರ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ರಾತ್ರಿ ಮರ ಗಿಡಗಳು ಬಿದ್ದು ಸಂಪೂರ್ಣವಾಗಿ ಜಖಮ್ ಆಗಿರುವಂತ ಕಾರುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಜೊತೆಗೆ ಬೆಂಗಳೂರಿನ ಎಲ್ಲಾ ಅಂಡರ್ ಪಾಸ್ ಗಳಲ್ಲೂ ಕೂಡ ಮಳೆ ನೀರು ನುಗ್ಗಿ ತುಂಬಿದ್ರಿಂದ ಅಲ್ಲಿ ಸಂಚಾರಕ್ಕೂ ಕೂಡ ಅಂದ್ರೆ ಸಾಗೋದಕ್ಕೂ ಸಂಚಾರವೂ ಕೂಡ ಅಲ್ಲಿ ಸಾಧ್ಯ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಈ ಒಂದು ಮಳೆ ನೀರನ್ನ ಅಲ್ಲಿ ಸರಾಗವಾಗಿ ಸಾಗೋದಕ್ಕೆ ವ್ಯವಸ್ಥೆಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೂಳೆತ್ತುವಂತ ಕೆಲಸಗಳಿರ್ಬೋದು ಅಥವಾ ಅಂಡರ್ ಪಾಸ್ ಗಳಲ್ಲಿ ಸರಿಯಾಗಿ ನೀರು ಸಾಗಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗತ್ತೆ. ಅದ್ಯಾವುದನ್ನು ಕೂಡ ಇವರು ಮಾಡಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಯಾಕಂದ್ರೆ ಅದಕ್ಕೆ ನಿನ್ನೆ ತಾಜಾ ಉದಾಹರಣೆ ಅಂತಂದ್ರೆ ತಾಜ್ ವೆಸ್ಟ್ ಎಂಡ್ ಇಂದ ಹೋಗುವಂತ ವಾಹನಗಳು ನಿನ್ನೆ 5-6 ಕಿಲೋಮೀಟರ್ ವರೆಗೂ ಕೂಡ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ. ಸಾಕಲ್ವ ನಿಮಗೆ?